ಎಂತ ಮಾಡ್ತಿದ್ದೆ? ನಾಳೆ ಪ್ರೋಗ್ರಾಮ್ಗೆ ಸ್ಟೇಜ್ ನೋಡಲಿಕ್ಕೆ ಸದಕ್ಕನವರು ಇಲ್ಲಿದ್ದಾರೆ. ಹಾಯ್ ಹಾಯ್. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ರು, ನಾನು ಪ್ಯಾಚಸ್ಗೆ ಹೋಗ್ತಿದ್ದೆ. ನೋಡಿ, ಇಬ್ಬರ ವೇಷಭೂಷಣಗಳೆಲ್ಲ ಡಿಫ್ರೆನ್ಸ್. ಆಪೋಸಿಟ್ ಆಗಿ ಬಂದಿರುವಂತಹ ನಮ್ಮ ಸನ್ನಿ ಕಾನ್ಫಿಡೆನ್ಸ್ ಆಗಿದೆ. ನಾವು ಕಾನ್ಫಿಡೆನ್ಸ್ ಆಗಿದ್ದೀವಿ, ಕಾನ್ಫಿಡೆನ್ಸ್ ಆಗಿ ಡ್ಯಾನ್ಸ್ ಮಾಡ್ತೇವೆ, ಕಾನ್ಫಿಡೆನ್ಸ್ ಆಗಿ ಎಲ್ಲ ಪ್ರೋಗ್ರಾಮ್ ಮುಗಿಸ್ತೇವೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ಮುಗಿಸ್ತೇವೆ. ಧನ್ಯವಾದಗಳು. ತಯಾರಿದ್ದೀರಾ? ತಯಾರಿದ್ದೇವೆ ಸದ್ಯದ ಮಟ್ಟಿಗೆ ಅಷ್ಟೇ. ಮಾತಾರೆ ಗ್ಲಾಸ್ ಸೊಲ್ಮೆಲ್ಲು. ಈಗ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ, ಯಾಕಂದರೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಅಜ್ಜನಿಗೆ ನ್ಯೂಸ್ ಚಾನಲ್ ಅವರು ಬಂದು ಇಂಟರ್ವ್ಯೂ ತೊಗೊಳ್ತಿದ್ದಾರೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಸಿ. ನಿನ್ನೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಗಿತ್ತು. 90 ಇಯರ್ಸ್ ಇದು ಸೌರಿ ಶಾಂತಿ ಅಂತ ಪೂಜೆ ಮಾಡಿದ್ದೆವು. ತುಂಬ ಚೆನ್ನಾಗಿತ್ತು. ಅದರಲ್ಲಿ ಅಜ್ಜಂದು ಮತ್ತು ನನ್ನ ಅಜ್ಜಿದು ಚಿಕ್ಕದಾಗಿ ಒಂದು ಮದುವೆ ಥರ ಇತ್ತು. ಅದು ತುಂಬ ಖುಷಿಯಾಯಿತು. ಆ್ಯಂಡ್ ಈಗ ನೋಡಿದರೆ ಎಲ್ಲ ಶಾಮಿಯಾನ್ ಗಿಮಿಯಾನ್ ಎಲ್ಲ ತೊಗೊಂಡು ಹೋಗಿದ್ದಾರೆ. ಖಾಲಿ ಅನ್ನಿಸ್ತಿದೆ. ಎಲ್ಲ ನೆಂಟರು ಎಲ್ಲ ಹೋಗಿದ್ದಾರೆ. ನಾವು ಮಾತ್ರ ಮನೆಯಲ್ಲಿ. ಮತ್ತು 14th ಇನ್ನೊಂದು ದೊಡ್ಡ ಪ್ರೋಗ್ರಾಮ್ ಇದೆ. ಸೊ ಅದಕ್ಕೆಲ್ಲರೂ ಪ್ರಿಪೇರ್ ಆಗ್ತಿದ್ದಾರೆ. ನನಗಂತೂ ತುಂಬಾ ಕೆಲಸ ಇದೆ. MC ಡ್ಯಾನ್ಸ್ ಅಂತೆ, ಸಾಂಗ್ ಅಂತೆ, ಮತ್ತು ಬುಕ್ ಕವರ್ ಮಾಡೋದು ನಂದು ತುಂಬ ದೊಡ್ಡ. ಅಮ್ಮ ಎಂತ ಮಾಡ್ತಿದ್ದೀರಮ್ಮ? ಪದ್ಯ ಬರೀತಿದ್ದೀರಾ? ಪೇಷಂಟ್ ನೋಡ್ತಿದ್ದೀರಾ? ಪೇಷಂಟ್ ನೋಡುವಲ್ಲಿ ಪದ್ಯ ಬರೀತಿದ್ದಾರೆ. ನೋಡಿ ಡಾಕ್ಟರ್ ಎಂತ ಮೋಹವಿರುವುದು ಕೇವಲ ವೈದ್ಯಕೀಯ ವೃತ್ತಿಯಲ್ಲಿ, ಹಂಬಲವಿರುವುದು ನಿಮಗೆ ಸದಾ ರೋಗಿಯ ಸೇವೆ. ಸಂಭ್ರಮದ ಈ ಕ್ಷಣಕ್ಕೆ ಇದೆ. ದಾರಿಯುದ್ದಕ್ಕೂ ಏರಿಳಿತಗಳ ಎದುರಿಸಿ ಸರ್ವ ದೇವತೆಗಳ ಹಾರೈಕೆ ಬಲದಿ. ನೋಡಿ, ನನಗೆ ಫಸ್ಟಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು. ಯಾವುದು ಪೋಯಮ್ ರೈಟಿಂಗಲ್ಲಿ. ನೋಡಿ, ಪೋಯಮ್ ರೈಟಿಂಗಲ್ಲಿ ಸೆಕೆಂಡ್ ಪ್ರೈಸ್ ಬಂದದ್ದು. ಯಾಕಂದರೆ ನನ್ನಮ್ಮ ತುಂಬ ಚೆನ್ನಾಗಿ ಪೋಯಮ್ ಬರೀತಾರೆ. ಸೊ ಬ್ಲಡ್ ಕನೆಕ್ಷನ್ ಅದು. ಯಾವತ್ತೂ ಪೋಯಮ್ ಬರ್ದಿಲಿಕ್ಕಿಲ್ಲ. ಆನ್ ಸ್ಪಾಟ್ ಪೋಯಮಲ್ಲಿ ಸೆಕೆಂಡ್ ಪ್ರೈಸ್ ಇಟ್ಕೊಂಡ್ಬಂದಿದ್ದೀನಿ. ಸೊ ನಾನು ಕೊರಗಜ್ಜನ್ ಟೆಂಪಲ್ಗೆ ಬಂದಿದ್ದಾರೆ. ಸಪ್ತಮಿ ಯಾಕೆ ಬಂದಿದ್ದೇವೆ ಇಲ್ಲಿ? ನಾಳೆ ಪ್ರೋಗ್ರಾಮ್ಗೆ ಸ್ಟೇಜ್ ನೋಡಲಿಕ್ಕೆ. ಸ್ಟೇಜ್ ನೋಡ್ಲಿಕ್ಕಾ? ಶ್ರದ್ಧಕ್ಕನವರು ಇಲ್ಲಿದ್ದಾರೆ. ಹಾಯ್ ಹಾಯ್. ಅಷ್ಟೇ ಅಲ್ಲ, ಬೇರೆ ಹೇಳಬೇಕು. ಹೆಲೋ ಹೇಳಬೇಕು. ಮತ್ತೆ ನಾಳೆಗೆ ಹೇಗೆ ಎಕ್ಸೈಟೆಡ್? ಸೋ ಎಕ್ಸೈಟೆಡ್. ಬಟ್ ಇವತ್ತು ಹೂ ಕೊಡ್ಲಿಕ್ಕೆ, ಹೂ ಕೊಡಲಿಕ್ಕೆ ಮತ್ತು ಡ್ಯಾನ್ಸ್ ಮಾಡಲಿಕ್ಕೆ. ಇವತ್ತು ರಾತ್ರಿ 11 ಗಂಟೆಗೆ ಪ್ರೋಗ್ರಾಮ್ ಇದೆ ನನ್ನ ಭರತನಾಟ್ಯ. ಹಾಗೆ ಎಲ್ಲರೂ ದಿಸ್ ಈಸ್ ಡೇ 2. ನಾಳ್ದು 14th ಸ್ವಲ್ಪ ಪ್ರಿಪರೇಷನ್ಸ್ ಇದೆ. ಇವಳು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ರೆ, ನಾನು ಪ್ಯಾಚಸ್ಗೆ ಹೋಗ್ತಿದ್ದೆ. ನೋಡಿ, ಇಬ್ಬರ ವೇಷಭೂಷಣಗಳೆಲ್ಲ ಡಿಫ್ರೆನ್ಸ್ ಇದೆ. ಅಪೋಸಿಟ್ ವೇಷಭೂಷಣ. ತುಂಬ ಕೆಲಸ ಪೆಂಡಿಂಗ್ ಇದೆ. ಅದ್ರ ಜೊತೆ ಪರ್ಚೇಸ್ ಪೆಂಡಿಂಗ್ ಇದೆ. ನೋಡೋಣ ಏನೆಲ್ಲ ಸಿಗುತ್ತೆ, ಏನೆಲ್ಲ ಆಗುತ್ತೆ ಅಂತ.
ತಾನೇ ಲೇಟಾಗಿ ಬಂದ ನಮ್ಮ ಅಣ್ಣನವರಿಗೆ ಸುಸ್ವಾಗತಗಳು. ತಯಾರಿದ್ದೀರಾ? ಇದ್ದೇವೆ ಸದ್ಯದ ಮಟ್ಟಿಗೆ ಅಷ್ಟೇ. ನಿಮ್ಮ ಏನಾದರೂ ಅನಿಸಿಕೆ ಈ ಫಂಕ್ಷನ್ ಬಗ್ಗೆ? ಐ ಆಮ್ ಸೋ ಎಕ್ಸೈಟೆಡ್. ಹೌದಾ? ಇಕ್ಕೊಡು. ಇನ್ನೇನಾದರೂ ಎರಡು ಮಾತುಗಳು. ಇನ್ನೆಂತ ಇಲ್ಲ, ಪ್ರೋಗ್ರಾಮ್ ಅಂತ ನಾನು ಭರ್ಜರಿ ಊಟ ಮಾಡು ಅಷ್ಟೇ. ನಾವು ಸದಕ್ಕೆ ಕಾಯ್ದು. ರಾಷ್ಟ್ರೀಯ ತೀರ್ಪುಗಾರರಾಗಿರುವ ಶ್ರೀ ಬಿ ಕಮಲಾಕ್ಷಿ ಇವರನ್ನು The room is fully messed up. ಮನೆ ಮುಂದೆ ಗಾಡಿಗಳ ಸಂತೆಗಳು ತುಂಬಿ ಹೋಗಿದೆ. ಯಾವ ಗಾಡಿ ನಂದು ಅಂತಲೇ ಗೊತ್ತಾಗ್ತಿಲ್ಲ. ಎಸ್, ಐ ಗಾಟ್ ಮೈ ಸ್ಕೂಟಿ. ಹಾಯ್. ಲೇಟಾಗಿ ಬಂದಿರುವಂತಹ ನಮ್ಮ ಸನ್ನಿಧಿ ನಡುದೋಟವರಿಗೆ ಸ್ವಾಗತ. ಯಾಕೆ ಇಷ್ಟು ಬೇಗ ಬಂದರೆ ಎನ್ನುವ ಪ್ರಶ್ನೆ. ಕಾಫಿ ಕೊಡೋದು ಬಿಟ್ಟು ಕಾಫಿ ಹಿಡ್ಕೊಂಡೇ ಕೂತಿದ್ದೀರಲ್ಲ, ಕಾಫಿ ಕೊಡುವ ಪದ್ಧತಿ ಇಲ್ಲ. ನಮ್ಮ ಬ್ಯುಸಿಯಾಗಿ ಕುಳಿತಿರುವ ಡಾಕ್ಟರ್ ಶ್ರದ್ಧಾ ಅವರಿಗೆ ಧನ್ಯವಾದಗಳು. ಇದು ಕರೆಕ್ಟ್ ಆಗಿ ಹೇಳಿದ್ದಾರೆ. ಎಲ್ಲ ವಿಡಿಯೋಸ್ ಅಪ್ಲೋಡ್ ಸ್ವಲ್ಪ ಸಮಯ ತೆರೆದುಕೊಳ್ಳುತ್ತದೆ. ಒಂದು ಕಡೆಯಲ್ಲಿ ಯಕ್ಷಗಾನದ ಚಿತ್ರ, ಇನ್ನೊಂದು ಕಡೆಯಲ್ಲಿ MC-ಯ ಜಿಗಿದಾಟ. ಹಲೋ ಗಾಯ್ಸ್. ಬೀಗ ಕಂಟಿನ್ಯೂ ಮಾಡು. ಕಾನ್ಫಿಡೆನ್ಸ್ ಆಗಿದೆ, ನಾವು ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ, ಕಾನ್ಫಿಡೆನ್ಸ್ ಆಗಿ ಡ್ಯಾನ್ಸ್ ಮಾಡ್ತೇವೆ, ಕಾನ್ಫಿಡೆನ್ಸ್ ಆಗಿ ಎಲ್ಲ ಪ್ರೋಗ್ರಾಮ್ ಮುಗಿಸ್ತೇವೆ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತೇವೆ. ಧನ್ಯವಾದಗಳು. ನಾಳೆ ನಮ್ದು ಪ್ರೋಗ್ರಾಮ್ಸ್ ಇದೆ, ಕಸಿನ್ಸ್ ಎಲ್ಲ ತುಂಬಾ ಪ್ರೋಗ್ರಾಮ್ಸ್ ಕೊಡ್ತಿದ್ದೇವೆ. ಸೊ ಎಲ್ಲರೂ ಪ್ರಿಪ್ರೇಷನ್ ಆಗ್ತಾ ಉಂಟು. ಎಲ್ಲ ಪ್ರಿಪ್ರೇಷನ್ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಇನ್ನು ನಾವು ನಾಳೆ ಸಿಗ್ತೇವೆ. ಸೊ